ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ನಗರದಲ್ಲಿ ಪ್ರತಿ 11 ವರ್ಷಕ್ಕೆ ಒಮ್ಮೆ ನಡೆಯುವ ಸಂಕೇಶ್ವರ ನಗರದ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿ ಸುಪ್ರಸಿದ್ಧ ಜಾತ್ರೆ ಕಮಿಟಿಯ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಹಕ್ಕುದಾರರಿಗೆ ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಆಯ್ಕೆಯಾದ ಸರ್ಕಾರಿ ನಾಮನಿರ್ದೇಶಿತ ಸದಸ್ಯರಿಗೆ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಐತಿಹಾಸಿಕವಾದ ಭವ್ಯ ಸತ್ಕಾರ ಸಮಾರಂಭವನ್ನು ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ಕಮಿಟಿಯ ಹಿರಿಯ ಅಧ್ಯಕ್ಷರಾದ ಶ್ರೀ ಅಪ್ಪಾಸಾಹೇಬ್ ಶಿರ್ಕೋಳಿ, ಉಪಾಧ್ಯಕ್ಷರಾದ ಅಮರಣ್ಣ ನಲವಡೆ, ಕಾರ್ಯಾಧ್ಯಕ್ಷರಾದ ಸುನಿಲ್ ಪರ್ವತರಾವ್, ಕಾರ್ಯದರ್ಶಿಗಳಾದ ಬಸವನಗೌಡ ಪಾಟೀಲ್ ಹಾಗೂ ರಾವ್ಸಾಹೇಬ್ ಉರ್ಫ್ ಮಲ್ಲಿಕಾರ್ಜುನ್ ದೇಸಾಯಿ ಹಾಗೂ ಹಕ್ಕುದಾರರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಕಂಬಳಿ ಹೊದಿಸಿ ಹೂ ಮಾಲೆ ಹಾಕಿ ಪೇಟ ಸುತ್ತಿ ಅವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘಕ್ಕೆ ನಾಮನಿರ್ದೇಶಿತರಾದ ಸುಭಾಷ್ ಕಾಸರ್ಕರ್ ಮತ್ತು ದಿಲೀಪ್ ಹೊಸಮನಿ ಇವರಿಗೂ ಕೂಡ ಸತ್ಕರಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಕೇಶ್ವರ ನಗರದ ವಿವಿಧ ಪ್ರಮುಖ ಸಮಾಜದ ಮತ್ತು ಸಮಾಜದ ಮುಖಂಡರಿಂದ ಈ ಸತ್ಕಾರ ಕಾರ್ಯಕ್ರಮ ನಡೆಯಿತು. ಈ ಒಂದು ಸತ್ಕಾರ ಕಾರ್ಯಕ್ಕೆ ಹಾಲು ಮತದ ಸಮಾಜದ ಯುವ ಮುಖಂಡರಾದ ಶ್ರೀ ಶಿವಾಜಿ ಸಿದ್ದರಾಮ್ ಕೆರಿಮನಿ ಅವರು ತಮ್ಮ ಹಾಲು ಮತದ ಸಮಾಜದ ಸಂಸ್ಕೃತಿಯ ಸಂಕೇತವಾದ ಕರಿಯ ಕಂಬಳಿಗಳನ್ನು ವೈಯಕ್ತಿಕವಾಗಿ ನೀಡಿ ತಮ್ಮ ಸಮಾಜದ ಅಭಿಮಾನವನ್ನು ಮೆರೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಶಿವಾಜಿ ಸಿದ್ದರಾಮ್ ಕೆರೆಮನಿ ಅಹಿಂದ ಸಂಘಟನೆ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಸಂಕೇಶ್ವರದ ಕಮಿಟಿಯ ನಿರ್ದೇಶಕರು ಈ ಒಂದು ಸತ್ಕಾರ ಕಮಿಟಿಯವರಿಗೆ ಹಾಲು ಮತದ ಸಮಾಜದ ಸಂಕೇತವಾಗಿ ಕರಿ ಕಂಬಳಿಗಳನ್ನು ಹಾಕಿ ಹೂ ಮಾಲೆ ಹಾಕಿ ಸತ್ಕರಿಸಿ ಗೌರವಿಸಿದರು. ಈ ಎಲ್ಲ ಕರಿ ಕಂಬಳಿಗಳನ್ನು ಶಿವಾಜಿ ಸಿದ್ದರಾಮ್ ಕೆರೆಮನಿ ಇವರು ಸತ್ಕಾರ ಕಾರ್ಯಕ್ರಮಕ್ಕೆ ಅವರು ದೇಣಿಗೆಯಾಗಿ ನೀಡಿದ್ದರು. ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಶ್ರೀ ಶಿವಾಜಿ ಸಿದ್ದರಾಮ್ ಕೆರೆಮನಿ ಇವರಿಗೂ ಕೂಡ ಸತ್ಕರಿಸಿ ಗೌರವಿಸಲಾಯಿತು. ನಮ್ಮ ಸಂಘಟನೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಆತ್ಮೀಯ ಬಂಧುಗಳೇ, ಸಂಕೇಶ್ವರ ನಗರದಲ್ಲಿ ಪ್ರತಿ 11 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಶ್ರೀ ನಮ್ಮ ಸಂಕೇಶ್ವರ ಗ್ರಾಮದ ಆರಾಧ್ಯ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿಯ ಜಾತ್ರೆಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಈ ಪಂಚರತ್ನಗಳು, ಈ ಮಹಾತಾಯಿಯ ಪಂಚಪುತ್ರರನ್ನ ಇವತ್ತು ದಿವಸ ಕಾರ್ಯಕ್ರಮದಲ್ಲಿ ಸತ್ಕಾರ ಮಾಡ್ತಕ್ಕಂಥ ಒಂದು ಸಂದರ್ಭ. ಅದೇ ರೀತಿ ನಮ್ಮ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಆಯ್ಕೆಯಾಗಿರ್ತಕ್ಕಂಥ ನಾಮನಿರ್ದೇಶಿತ ಸದಸ್ಯ ಆಯ್ಕೆಯಾಗಿರ್ತಕ್ಕಂಥ 2 ಜನ ನಾಮನಿರ್ದೇಶಿತ ಸದಸ್ಯರು ಹಾಗೂ ಆ ಜಾತ್ರಾ ಕಮಿಟಿಯ ಹಕ್ಕದಾರನ ನಾವೊಂದೇನು ಯೋಜನೆ ಮಾಡಿದ್ವಿ ಅಂದ್ರೆ ಎಲ್ಲರೂ ಸೇರಿ ನಮ್ಗೆ ಇದಕ್ಕೆ ಮಾಡೋಕ್ಕೆ ಬರ್ತದೆ. ಯಾರಪ್ಪ ಅಂದ್ರೆ ಈ ಸುರೇಶನ, ಗಣಪತಿನ ಮತ್ತು ನಾರಾಯಣ ಕದಂ ಸಾಹೇಬ್ರು ಇವರೆಲ್ಲ ಏನಪ್ಪ ಅಂದ್ರೆ ನಮಗೆ ಸ್ಫೂರ್ತಿ ಕೊಟ್ಟರು. ಸೇರ್ಕೊಂಡು ನಾವೆಲ್ಲ ಸೇರಿ ಏನು ಮಾಡ್ಬೇಕು ಅಂದ್ರೆ ನಾವು ಒಬ್ಬರು ಮಾಡೋ ಎಲ್ಲ ನಾವು ಸಮುದಾಯದೆಲ್ಲ ಸೇರ್ಕೊಂಡು ಸಮಾಜ ಸಂಕೇತ ಎಲ್ಲ ವಿವಿಧ ಸಮಾಜದವ್ರು ಸೇರ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ಸತ್ಕಾರ ಮಾಡೋಣ ಅಂತ ಹೇಳಿ ನಮಗೊಂದು ಸ್ಫೂರ್ತಿ ಕೊಟ್ಟರು. ಅದಕ್ಕೆ ನಾವು ಮೊದಲೇದಾಗಿ ಎಲ್ಲ ಸಮಾಜದವ್ರಿಗೆ ನಾನು ಯಾವತ್ತೂ ಈ ಒಂದು ಎಲ್ಲ ಸಮುದಾಯ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರೀ ಸಿದ್ದರಾಮೇಶ್ವರ ಭೋಯಿಮಠ ಸಮಾಜದವರು ಹಾಗೂ ಬಂಜಾರ ಸಮಾಜದ SC ST ಸಮಾಜದವರು ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಹಿಂದೂ ಢೋರ ಸಮಾಜದವರು ಹಾಗೂ ಈ ಸತ್ಕಾರ ಮೂರ್ತಿಗೆ ಸಮಾಜದ ವತಿಯಿಂದ ವೈಯಕ್ತಿಕವಾಗಿ ಮಾಲಾರ್ಪಣೆ ಕೂಡ ಮಾಡಿ ತಮ್ಮವನ್ನು ಸಮಾಜದ ಪ್ರತಿನಿಧಿಸಿದರು. ಗೋಂದಳಿ ಸಮಾಜದವರು ಯುವ ಮುಖಂಡರಾದ ಶ್ರೀ ಗಣೇಶ್ ಕಾಳೆ ಇವರೆಲ್ಲರೂ ದೇವಿಯ ಭಂಡಾರವನ್ನು ಹಚ್ಚುವುದರ ಮೂಲಕ ತಮ್ಮ ಭಕ್ತಿ ಸೇವೆಯನ್ನು ಮೆರೆದಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ನವನಿರ್ಮಾಣ ವೇದಿಕೆ ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಾನಂದ್ ಲಕ್ಷ್ಮಣ್ ಸಮಕ್ಕನವರ್ ಹಾಗೂ ತಾಲೂಕಾ ಗೌರವ ಅಧ್ಯಕ್ಷರಾದ ಶ್ರೀ ಸುಧೀರ್ಗೌಡ ಪಾಟೀಲ್ ಆಯೋಜಿಸಿದ್ದರು. ಇವರ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿದೆ. ಕಾರ್ಯಕ್ರಮವನ್ನು ಸತ್ಕಾರ ಮಾಡುವ ಮೂಲಕ ಅಮರಣ್ಣ ನಲವಡೆ ಹಾಗೂ ಸುನಿಲ್ ಪರ್ವತರಾವ್ ಇವರು ತಮ್ಮ ವೈಯಕ್ತಿಕವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಮುನ್ನಡಿ ಭಾಷಣ ಮೂಲಕ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ಸುರೇಶ್ ಮರಡಿ, ರವೀಂದ್ರ ಕರ್ನಿಂಗ್,
ಟೋರ ಸಮಾಜದ ಹಿರಿಯ ಮುಖಂಡರಾದ ಶ್ರೀ ನಾರಾಯಣ್ ಶಂಕರ್ ಕದಂ, ವಿನಾಯಕ್ ಕದಂ, ಕೇದಾರಿ ಕದಂ ಹಾಗೂ ಅನೇಕ ಮುಖಂಡರು, ಅದಲ್ಲದೆ ಸಿದ್ದರಾಮೇಶ್ವರ ಭೋಯಿವಡ್ಡರ್ ಸಮಾಜದ ಮುಖಂಡರಾದ ಸೂರಜ್ ಪಾತ್ರೋಟ್, ಅವಧೂತ್ ಪಾತ್ರೋಟ್, ಮಹೇಶ್ ಪಾತ್ರೋಟ್, ಆದಿನಾಥ್ ಪಾತ್ರೋಟ್, ದೀಪಕ್ ಮಣಿವಡ್ಡರ್, ಗುರುನಾಥ್ ಪಾತ್ರೋಟ್, ಶಶಿಕಾಂತ್ ಪಾತ್ರೋಟ್, ಹರೀಶ್ ಮಣಿವಡ್ಡರ್, ಓಂಕಾರ ಮಣಿವಡ್ಡರ್, ಸಂತೋಷ್ ಪಾತ್ರೋಟ್ ಹಾಗೂ ಪಾಂಡುರಂಗ್ ಕಾಂಬ್ಳೆ, ಅಮಿತ್ ಪಾಟೀಲ್, ಅಜಿತ್ ಪಾಟೀಲ್, ಕಲ್ಗೌಡ ಪಾಟೀಲ್, ಸಂತೋಷ್ ಸತ್ನಾಯಕ್, ರಾಹುಲ್ ವಾರ್ಕರಿ, ಆನಂದ್ ಲಕ್ಕಾಯಿ, ಅದೇ ರೀತಿ ಆನಂದ್ ಬಕ್ಕಾಯಿ, ಸುರೇಶ್ ನೆಮಾನಿ, ಅರುಣ್ ಬಿಜಾಪುರೆ, ನಾಗರಾಜ್ ನೇಸ್ರಿ, ಆಕಾಶ್ ಪರೇಟ್, ಬಾಬುರಾಮು ಗೋರ್ಪಡೆ, ಪರಶುರಾಮ್ ಕೋಳಿ, ಶಿವಪುತ್ರ ಬಸ್ತವಾಡಿ, ಬಂಜಾರ ಸಮಾಜದ ಮುಖಂಡರಾದ ರೂಪ್ ಸಿಂಗ್ ಕೃಷ್ಣಪ್ಪ ನಾಯ್ಕ್ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರಾದ ಸಾಜಿದ್ ಶೇಖ್, ಶಾಬಾಬ್ ಶೇಖ್ ಜಿ, ಅಕ್ರಮ್ ಜಿ ಖಾನಾಪುರೆ, ಮುಸಾಫಿರ್ ನದಾಬ್, ಹಯಮು ಫನಿಬಂದ್, ಮಲಿಕ್ ಜಮಾದಾರ್ ಹಾಗೂ ಎಲ್ಲ ಅನೇಕ ಜಾತಿಯ ಧರ್ಮದವರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದರು. ಶ್ರೀ ಪ್ರವೀಣ್ ನೆಸ್ರಿ ಇವರು ವಂದಿಸಿದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಸರ್ ರಾಹುಲ್ ಎಸ್ ಎಸ್ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಸತ್ಕಾರ ಮುಖ್ಯವಾಗಿರ್ತಕ್ಕಂಥ ಶ್ರೀ ಈ ನಮ್ಮ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿ ಎಲ್ಲ ಸಮುದಾಯದ ಹಿರಿಯರನ್ನು, ಸದಸ್ಯರನ್ನು ಈ ವೇದಿಕೆ ಮೂಲಕ ಅವರನ್ನೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಮಧ್ಯಾಹ್ನ ಕರೆ ಬಂದಾಗ ಶಿವನರು ಹೇಳಿದರು ಸಮಾಜದ ಮಾಡೋದಿದೆ ಅಂತ. ಎಲ್ಲ ಕಾರ್ಯಗಳಿಗೆ ದೊಡ್ಡ ಜವಾಬ್ದಾರಿ ಹೊರಿಸಿದ್ದಾರೆ. ತಾವೆಲ್ಲರೂ ಈ ವರ್ಷದ ಅಂದರೆ ಮುಂದಿನ ವರ್ಷ ಬರುವಂಥ 2027 ಜರುಗುವಂತಹ ಮಹಾಲಕ್ಷ್ಮಿ ಜಾತ್ರೆಯನ್ನು ಎಲ್ಲ ಸಮುದಾಯದವರು ಸೇರಿ, ಒಂದೇ ಸಮುದಾಯ ಎರಡೇ ಸಮುದಾಯ ನಮ್ಮ ಊರಿನಲ್ಲಿ ಇಲ್ಲ, ಎಲ್ಲ ಸಮುದಾಯರು ಸೇರಿ ಸಹಕಾರದಿಂದ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಆಚರಿಸಲಿಗೋಸ್ಕರ ತಮ್ಮೆಲ್ಲರಿಗೆ ಜವಾಬ್ದಾರಿ ಹೊರಿಸಿದ್ವಿ. ಆ ಕಾರಣಕ್ಕಾಗಿ ಈ ಎಲ್ಲ ಸಮುದಾಯದ ವತಿಯಿಂದ ತಮಗೆ ಸತ್ಕಾರವನ್ನು ಈ ದಿನ ಜರುಗ್ತಾ ಇದೆ. ಮೊದಲನೇದಾಗಿ ಶಿವನ ಹೇಳಿದಾಗೆ ಈ ಊರಿನಲ್ಲಿ ಕೇವಲ 4 ಜನರಿಗೆ ಸಂಬಂಧಿಸಿದಲ್ಲ, ಇಡೀ ಊರಿನ ಎಲ್ಲ ಸಮುದಾಯಕ್ಕೆ ಸಂಬಂಧಿಸಿದ್ದು. ಅದರಲ್ಲಿ ಇವತ್ತಿನ ದಿನ ಒಂದು 8-10 ದಿವಸದಿಂದ ಜಾತ್ರಾ ಕಮಿಟಿ ನಮ್ಮೂರಿನ ಮಹಾಲಕ್ಷ್ಮಿ ಜಾತ್ರಾ ಮುಂದಿನ ವರ್ಷ ಏಪ್ರಿಲ್ದಾಗ ಬರ್ತೈತಿ. ಆ ಯಾತ್ರಾ ಕಮಿಟಿ ಅಂಗವಾಗಿ ನಾವೆಲ್ಲರೂ ಕೂಡಿ ಸಂಕೇಶ್ವರ ಊರಾಗಿನ ಎಲ್ಲ ಹಿರಿಯರು, ನಮ್ಮ ಸಂಕೇಶ್ವರದಿಂದ ಎಲ್ಲ ನಾಗರಿಕರು ಕೂಡಿ ಒಂದು ಕಮಿಟಿ ಫಾರ್ಮೇಷನ್ ಮಾಡಿದ್ವಿ. ಮೊನ್ನೆ ಮಹಾಲಕ್ಷ್ಮಿ ಸಮುದಾಯ ಭವನದಾಗ 24ನೇ ತಾರೀಕು ಒಂದು ಸಭೆ ಆಯ್ತು. ಆ ಸಭೆ ಮೂಲಕ ಎಲ್ಲರೂ ಕೂಡಿ ಒಂದು 5 ಮಂದಿ ಕಮಿಟಿ ಮಾಡಿದ್ವಿ. ಅಂತಾರ 5 ಮಂದಿ ಆದವರು 5 ಮಂದಿ ಕಮಿಟಿ ಮಾಡಿದ್ವಿ. ಆ ಕಮಿಟಿ ಅಧ್ಯಕ್ಷ ನಮ್ಮ ಎಲ್ಲರ ಹಿರಿಯರಾದ ಅಪ್ಪಾಜಮ್ಮ ಶಿರ್ಕೋಳಿ ಅವರು ಆಗ್ಯಾರು. ಉಪಾಧ್ಯಕ್ಷನಾಗಿ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿರಿ. ಅದೇ ರೀತಿ ಕಾರ್ಯಾಧ್ಯಕ್ಷನಾಗಿ ಸುನೀಲ್ ಅನ್ನ ಪರೋದ್ರ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಸಚಿವ ಮತ್ತು ಸಹ ಸಚಿವ ಬಸನಗೌಡ ಪಾಟೀಲ್ ಮತ್ತು ರಾವಸಾಹೇಬ ದೇಸಾಯಿ ಎಲ್ಲರೂ ಕೂಡಿ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟಿದ್ವಿ. ನಮ್ಮ ಜವಾಬ್ದಾರಿ ಕೊಟ್ಟರು ಬರೀ ನಾವು 5 ಮಂದಿ ಕೂಡಿ ಜಾತ್ರೆ ಮಾಡಿದ್ರೆ ಆಗಂಗಿಲ್ಲ. ಒಂದು ಕಮಿಟಿ ಇರಬೇಕಾಗ್ತೈತಿ. ಅದರ ಸಲುವಾಗಿ ಒಂದು ಕಮಿಟಿ ಮಾಡಿರಿ ನೀವು. ಆದ್ರೆ ನಮ್ಮದು ಕಮಿಟಿದವ್ರ ಒಂದು ಭಾವನೆ ಏನಂದ್ರೆ, ಈ ಸಂಕೇಶ್ವರದಾಗಿನ ಎಲ್ಲ ಸಮಾಜದವ್ರು ಕೂಡಿ ಇನ್ನೂ ಸಬ್ ಕಮಿಟಿಗಳು ಆಗೋದವು ಆ ಸಮಿತಿದಾಗ ಎಲ್ಲ ಸಂಕೇಶ್ವರ ಸಮಸ್ತ ನಾಗರಿಕರು, ವಿಶೇಷವಾಗಿ ಎಲ್ಲ ಸಮಾಜದವ್ರು ಕೂಡಿ ನಾವು ಜಾತ್ರೆ ಮಾಡಬೇಕಾಗ್ತೈತಿ. ಎಲ್ಲರೂ ಕೂಡಿ ಜಾತ್ರೆ ಮಾಡೋಣ. ಬರೀ ನಾವು 5 ಮಂದಿ ಮಾಡ್ತೀವಿ ಅಂದ್ರೆ ಜಾತ್ರೆ ಏನಾಯ್ತು ಅಂದ್ರೆ ನಾವು ಸ್ವತಃ ಖುದ್ದಾಗಿ ನಾನು, ನಮ್ಮ ದಿವಂಗತ ನಮ್ಮ ಡಾಕ್ಟರ್ ಸಚಿನ್ ಪಾಟೀಲ್ರು, ನಮ್ಮ ಸಂಜಯ್ ಶಿರ್ಕೋಳಿಯವರು ಒಂದು 5-6 ಜನ ಸಾಂಗ್ಲಿಗೆ ಭಂಡಾರ ಫ್ಯಾಕ್ಟ್ರಿಗೆ ಖುದ್ದಾಗಿ ಹೋಗಿದ್ದರು. ನಾವು ನೋಡಿ ಎಲ್ಲ ಅಗದಿ ಪ್ಯೂರ್ ಭಂಡಾರ ಅವರಿಗೆ ಟ್ರಾಶ್ ಅಡ್ವಾನ್ಸ್ ಕೊಟ್ಟು ಬಂದಿದ್ದು. ಅದೇನಾಗಿಬಿಡ್ತು, ಜಾತ್ರೆ ನಮ್ಮ ಲಕ್ಷ್ಮಿ 7 ದಿವಸ ಲೋಡ್ ಕಳಿಸಿರು, ನಾವು ಪ್ಯಾಕ್ ಹೊಡಿತಕ್ಕಂದ್ರೆ ಮಿಕ್ಸ್ ಆಗಿ ಬಂದಿತ್ತು. ಈ ಸಲ ಹಂಗೇನು ಆಗಂಗಿಲ್ಲ. ಮತ್ತು ಭಂಡಾರದೊಳಗೆ ಯಾರು ಎಕ್ಸ್ಪರ್ಟ್ ಅದಾರಲ್ಲ ಅವ್ರನ್ನೂ ತೊಗೊಂಡು ಭಂಡಾರ ನಾವು ಫೈನಲ್ ನನ್ನ ಮನಸ್ಸಿನಾಗ ಏನಿದ್ರು ಅಮ್ಮರನ್ನ ಏನು ಹೇಳಾಗಿದ್ರು ಅದೇ ಹೇಳೋ ನನ್ನ ಮನಸ್ಸಿನಾಗಿತ್ತು.
ಆದ್ರೆ ಒಂದು ನನಗೆ ಕಮ್ಮಿ ಅನಿಸ್ತಿತ್ತು ಏನಂದ್ರೆ ಮುಸ್ಲಿಂ ಸಮಾಜ ಒಂದು ಇಲ್ಲಿ ಇಲ್ಲಲ್ಲ ಮನಸ್ಸೊಳಗೆ ಅಷ್ಟರೊಳಗೆ ಅವ್ರಿಗೆ ಕಾಣಿಸಿದೆ ಅದೇನು ದೇವಿ ಮಾಡ್ರೋ ಏನು ನಮ್ಗೆ ಗೊತ್ತಾಗಲಿಲ್ಲ ಅದೊಂದು ಬಂದ ನಮ್ಗೆ ಭಾಳ ಮತ್ತಷ್ಟು ಖುಷಿ ಆಯಿತು ಯಾಕಂದ್ರೆ ಅದೊಂದು ಸಮಾಜ ಕಾಣಿಸ್ತಿದ್ದಿಲ್ಲ ಇಲ್ಲಿ ಆದ್ರೆ ಅದು ನಾವು ಮನುಷ್ಯನಾಗ ಬರೋದಕ್ಕಂದ್ರೆ ಅವ್ರು ಇಲ್ಲೇ ಕಾಣಿಸಿದ್ರು ಮನುಷ್ಯನಾಗ ಎಷ್ಟು ಅದ್ರದ್ದು ಮಹಿಮಾ ಇರ್ತೈತೆ ನಾವು ಹೇಳೋದೊಂದು ಉದ್ದೇಶ ಇರುತ್ತೆ ಮತ್ತು ಅದರಂತೆ ಇವರೊಂದು ಭಂಡಾರದ ಹೇಳಿದ್ರು ಅದೇನು ಬುದ್ಧಾಪೂರ್ವಕ ಏನಾಗಿಲ್ಲ ತಪ್ಪಿ ಅವು ಕೂಡ ಸ್ವಲ್ಪ ಅವ್ರಿಗೆ ಚೀಟ್ ಮಾಡಿದ್ರು ನಾವು ಅಂದರೆ ಮತ್ತು ಲಾಸ್ಟ್ ಮೂಮೆಂಟಿಗೆ ಬಂದ ಕೂಡಲೇ ಏನೂ ಮಾಡೋಕ್ಕೆ ಬರಲಿಲ್ಲ ಮತ್ತು ಅಷ್ಟು ಕ್ವಾಂಟಿಟಿ ಬೇರೆ ಕಡೆ ಸಿಗಲಿಲ್ಲ ಅಂದರೆ ಮತ್ತೊಂದು ಕಡೆ ಹುಡುಕಾಡ್ಬೇಕಂದ್ರೆ ಬದಲಾಗಿ ತರಬೇಕಂದ್ರೆ ಆಗಲಿಲ್ಲ ಆದರೆ ನಾವು ಕಮಿಟಿ ಅವ್ರಿಗೆ ಕೂಡಿ ಈ ವರ್ಷ ಕುರುಬರ ಸಮಾಜದವ್ರಿಗೆ ಭಂಡಾರ ತರಕ್ಕೆ ಕೊಟ್ಟರೆ ನಮಗೆ ಆದ್ರೂ ಅವ್ರ ಕಮಿಟಿ ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ನಾವು ಮಾಡ್ತೀವಿ ಮತ್ತೊಂದು ವಿಶೇಷ ಅಂದ್ರೆ ಹೇಳೋದಂದ್ರೆ ಇಲ್ಲೇನು ಕೂಡಿದ್ದೇನೈತಿ ಇದು ಸಂಕೇಶ್ವರ ಊರ ರಿಪ್ರೆಸೆಂಟೇಟಿವ್ ಮಾಡ್ತೀನಿ ಅಂದ್ರೆ ಎಲ್ಲ ಸಮುದಾಯದವ್ರು ಇದ್ದೀರಿ ಎಲ್ಲ ವರ್ಗದವ್ರ ಎಲ್ಲ ಇದ್ರೊಳಗೆ ಮತ್ತು ಅದರಿಂದ ಈ ಕರ್ನಾಟಕ ನವನಿರ್ಮಾಣ ವೇದಿಕೆದವ್ರ ಇದ್ದೀರಿ ಅಂದ್ರೆ ಇದೇನು ನೀವು ಇಲ್ಲಿ ನಮ್ಮ ಮೇಲೆ ಒಂದು ಭರೋಸಾ ಇಟ್ಟು ನಮ್ಮನ್ನೆಲ್ಲ ನೀವು ಆರಿಸಿಕೊಟ್ಟಿರಲ್ಲ ಅದಕ್ಕೆ ನಾವು ಅತಿ ವಿಜೃಂಭಣೆಯಿಂದ ಅತಿ ಶಾಂತ ರೀತಿಯಿಂದ ಜಾತ್ರೆ ಮುಗಿಸ್ತೇವೆ ಅಂತ ನಾವು ನಿಮ್ಗೆ ಆಶ್ವಾಸನೆ ಕೊಡ್ತೇವೆ.